ಹಾಯ್ ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಚಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಹೊರಟಿರೋದಿಲ್ಲಪ್ಪ ಅಂದರೆ ಕುಕ್ರಳ್ಳಿ ಕೆರೆಗೆ ವಾಕ್ ಹೋಗೋಣ ಅಂತ ಹೊರಟೆ. ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಹೋಗಿ ನನ್ನ ಸ್ನೇಹಿತನ ಪಿಕ್ ಮಾಡಿಕೊಂಡು ನಾವು ಸೀದಾ ಹೋಗಿದ್ದು ಕುಕ್ರಳ್ಳಿ ಕೆರೆಗೆ. ಸೂರ್ಯ ಆಗಲೇ ನೆತ್ತಿ ಮೇಲೆ ಬಂದಿದ್ದಾನೆ, ಅವಾಗ ಹೋಗಿದ್ದೀವಿ ನೋಡಿ. ಆಲ್ರೆಡಿ 9 ಗಂಟೆ ಆಗಿತ್ತು. ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ 8 ಗಂಟೆಗೆ, ಹೋಗೋಣ ಬಾರೆ ಅಂತ ಹೇಳಿದ್ಲು. ಆಮೇಲೆ ಸೀದಾ ರೆಡಿಯಾಗಿ ನಾನು ಹೊರಟಿದ್ದು ಕುಕ್ರಳ್ಳಿ ಕೆರೆಗೆ ಹೋಗೋಣ ಅಂತ. ಆಮೇಲೆ ಅವಳನ್ನು ಪಿಕ್ ಮಾಡ್ಕೊಂಡು ಕುಕ್ರಳ್ಳಿ ಕೆರೆಗೆ ಹೋಗಿ ವಾಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಲ್ಲಿಂದ ಹೋದರೆ ನಾವು ಬ್ರಿಡ್ಜ್ ಮೇಲೆ ಹತ್ತಿ ಖುಷಿಗೆ ಒಂದಷ್ಟು ವಿಡಿಯೋ ಮಾಡ್ಕೊಂಡ್ವಿ. ಅಲ್ಲಿಂದ ಬನ್ನಿ, ಮ್ಯೂಸಿಕ್ ಕೇಳಿಸ್ತಾ ಇದೆ, ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಪೀಸ್ಫುಲ್ ಆಗಿದೆ. ಇಂಥ ಕಡೆ ಮ್ಯೂಸಿಕ್ ಹಾಕೊಂಡು ಕೇಳಿಸ್ಕೊತಾ ಇದ್ದಾರೆ. ಬಂದಿದ್ದೆ ನಾನು ಈ ಸೋಮೇರಿ ಸಿದ್ದಿ ಜೊತೆ ಬಂದಿದ್ದೆ. ನಾನು 9 ಗಂಟೆ ಕುಕ್ರಳ್ಳಿ ಕೆರೆಗೆ ಹೋಗ್ಬೇಕಾಯ್ತು ಅಂತ. ನಾವು ಕೂಡ ಮ್ಯೂಸಿಕ್ ಕೇಳಿಸ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಹಂಗೆ ಬಚ್ಚಿಟ್ಕೋತಾ ಇದ್ಲು, ಅವಳನ್ನು ಸ್ವಲ್ಪ ಕವರ್ ಮಾಡಿ. ಆನಂತರ ಇಬ್ಬರು ಲವರ್ಸ್ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ನೋಡಿ. ನಾವು ಚಳಿ ಅಂದರೆ ಇವರು ನೀರೊಳಗಡೆ ಇಳಿದು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಬೆರೆತರೂ ನಮ್ಮೂರು, ಮರೆತರೂ ನಮ್ಮೂರು, ಎಂದೆಂದೂ ನಮ್ಮೂರು ಮೈಸೂರು. ಬೆರೆತರೂ ನಮ್ಮೂರು, ಮರೆತರೂ ನಮ್ಮೂರು, ಎಂದೆಂದೂ ಸಣ್ಣ ಹುಡುಗಿ ಇದು. ಅದು ಏನದು ರೆಕ್ಕೆಗಳೆಲ್ಲ ಇರುತ್ತಲ್ಲ ಅದು. ಕಾವೇರಿ ತಾಯಿ ತಂಪು ಒಡಲಲ್ಲಿ. ಹಾಗೆ ಸ್ವಲ್ಪ ತಲಾಟೆ ಮಾಡಿಕೊಂಡು ಮುಂದೆ ಬಂದು ನೋಡಿದ್ರೆ ಒಂದು ಮರದ ವೀಡಿಯೋ ಮಾಡ್ಕೋತೀವಿ ನೋಡಿ. ಇದೇ ಆ ಮರ ಏನಕ್ಕೆ ಅಂದರೆ ನನ್ನ ಫ್ರೆಂಡ್ ಪೂಗೆ ತೋರ್ಸೋಕ್ಕೆ ಅಂತ. ಅವಳು ಹೋದ ಸರಿ ಬಂದಾಗ ಆ ಮರದ ಮೇಲೆ ಹತ್ಬಿಟ್ಟಿದ್ಲು, ಅಲ್ಲಿ ಹೋಗಿ ನಿಂತ್ಬಿಟ್ಟಿದ್ಲು ಅಲ್ಲಿ ಮೇಲ್ಗಡೆ ಫುಲ್ಲು. ಅವ್ರ ಯಜಮಾನ್ರಿಗೆ ತೋರಿಸ್ತೀನಿ, ನೀನು ಇಲ್ಲಿ ಹತ್ತಿದೆಯಲ್ಲ ಇಡೀ ಕೆಳಗೆ ಅಂತ ಅವಳಿಗೆ ಎದುರಿಸ್ತಾ ಇದ್ದೆ. ಅಲ್ಲಿ ಹೋಗಿ ಹತ್ಕೊಂಡು ನಿಂತ್ಬಿಟ್ಟಿದ್ಲು ಫ್ರೆಂಡ್ಸ್. ನನಗಂತೂ ತುಂಬ ಭಯ ಅಂಥ ಕಡೆ ಎಲ್ಲ ಹತ್ತಕ್ಕೆ. ಅವಳು ತುಂಬ ಈಸಿಯಾಗಿ ಹತ್ಬಿಟ್ಟಿದ್ಲು. ಹಂಗಾಗಿ ಅದೊಂದು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಮುಂದೆ ಮೂವ್ ಆದ್ವಿ. ಹಾಗೆ ಮುಂದೆ ಬಂದರೆ ನಮ್ಮ ಸ್ನೇಹಿತರು ಸಿಕ್ಕಿದ್ರು, ಅವ್ರ ಹತ್ರ ಒಂದು ವೀಡಿಯೋ ಮಾಡಿಸ್ಕೊಂಡ್ವಿ ನೋಡಿ. ಸಿಕ್ಕಿರೋ ಚಾನ್ಸ್ ಬಿಟ್ಕೊಡ್ತೀವಾ? ಖುಷಿ ಆಯಿತು ಅವ್ರ ಹತ್ರ ವೀಡಿಯೋ ಮಾಡಿಸ್ಕೊಂಡಿದ್ದು. ಯಾರೂ ಇಲ್ವಲ್ಲ ಅನ್ಕೋತಾ ಇದ್ವಿ.
ಸಿಕ್ಕಿರೋ ಸ್ನೇಹಿತರನ್ನ ಹಾಗೆ ಒಂದೇ ಒಂದು ಪುಟ್ಟ ವೀಡಿಯೋ ಮಾಡಿಸ್ಕೊಂಡು ಕಳಿಸ್ಬಿಡೋಕ್ಕಾಗತ್ತಾ? ಅವ್ರಿಗೂ ವರ್ಕ್ ಮಾಡೋಕ್ಕೆ ಬಿಟ್ಟಿಲ್ಲ. ನಮ್ಮ ಜೊತೆ ಎನಿಸ್ಕೊಂಡು ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡು ಅವ್ರ ಜೊತೆ ಸ್ವಲ್ಪ ತಲಹರಟೆ ಮಾತುಗಳು ಆಡಿಕೊಂಡು, ಇವತ್ತು ನಿಮ್ಮಿಂದಾಗಿ ನಂದು ವಾಕೆಲ್ಲ ಹೋಯಿತು ಅಂತ ಅವರು ನಮ್ಮನ್ನು ಬೈಕೊಂಡು ಹಿಂಗೆ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಬಂದು ನೋಡಿದ್ರೆ ಮರ ಹತ್ರಣ ಬಾ ಅಂತ ಹೇಳಿ ಕರೆದ್ಲು. ಹೋದರೆ ಅವಳು ಹತ್ಬಿಟ್ಲು ಸೀದಾ, ನನಗೆ ಹತ್ತಕ್ಕಾಗಲಿಲ್ಲ. ಆಮೇಲೆ ಕೈ ಇಟ್ಕೊಂಡು ಕರ್ಕೊಂಡ್ಲು, ಆಗಲಿಲ್ಲ, ಅಷ್ಟಕ್ಕೆ ಸ್ಟಾಪ್ ಮಾಡ್ಕೊಂಡು ನಿಂತ್ಕೊಂಡೆ. ಅಲ್ಲಿಂದ ಇಳಿದು ಹಾಗೆ ಒಂದಷ್ಟು ಫೋಸ್ ಕೊಟ್ಟು ಅಲ್ಲಿಗೆ ನೋಡಿದ್ರೆ ನಮ್ಮ ಪೂ ಬಂದಳು ವೀಡಿಯೋ ಕಾಲ್ಗೆ. ಅವಳ ಜೊತೆ ಮಾತಾಡಿಕೊಂಡು ಅವಳು ಊರಿಗೆ ಹೋಗ್ಬಿಟ್ಟಿದ್ದಾಳೆ. ನನ್ನನ್ನು ಊರಿಗೆ ಕಳಿಸಿ ನೀವೆಲ್ಲ ಅಲ್ಲಿ ವಾಕ್ ಮಾಡ್ತಾಯಿದ್ದೀರ, ನನ್ನನ್ನು ಬಿಟ್ಟು ಹೋಗಿ ಅಂತೇಳಿ ಜಗಳ ಮಾಡ್ತಾಯಿದ್ಲು. ಆಮೇಲೆ ಅವಳಿದ್ದಿದ್ರೆ ಅವಳು ಬಂದು ಜಾಯ್ನ್ ಆಗ್ತಾಯಿದ್ಲು. ಪಾಪ ಅವಳು ಊರಿಗೆ ಹೋಗಿದ್ಲು, ಹಾಗಾಗಿ ಬರೋಕ್ಕಾಗಲಿಲ್ಲ. ಅವಳು ಬೆಳಗ್ಗೆನೇ ಬಂದು 4 ರೌಂಡ್ ಹಾಕಿದ್ದೀವಿ ಅಂತ ಹೇಳ್ತಾಯಿದ್ದಾಳೆ. 4 ರೌಂಡ್ ಏನು ಹಾಕಿಲ್ಲ, ನಾವು 9 ಗಂಟೆಗೆ ಹೋಗಿ 1 ರೌಂಡ್ ಒಟ್ಟಿಗೆ ಹಾಕಲಿಲ್ಲ. ಅದನ್ನು ಮುಗಿಸೋದಕ್ಕೆ 10:30 ಆಯಿತು. ಸೆಕ್ಯೂರಿಟಿ ಕೈಲಿ ಆಚೆ ವಹಿಸ್ಕೊಂಡು ಬಂದಿದ್ದೀವಿ, 10 ಗಂಟೆಗೆ ಲಾಸ್ಟ್ ಆಚೆ ಬರಬೇಕು ಅಂತೇಳಿ. ಓಕೆ ಅಂತ ಹಂಗೆ ಅವ್ಳ ಜೊತೆ ಒಂದಷ್ಟು ಮಾತಾಡಿಕೊಂಡು, ಮುಖ ಎಲ್ಲ ಹೆಂಗೆ ಹಾಳಾಗಿದೆ ನೋಡು ಇಲ್ಲಿ ಊರಲ್ಲಿರೋದಕ್ಕೆ ಅಂತ ಹೇಳ್ತಾ ಇದ್ಲು. ಪಾಪ ಏನು ಮಾಡೋಕ್ಕಾಗದೆ, ಚಳಿ ಜಾಸ್ತಿ ಇರುತ್ತೆ ಅಲ್ವಾ ಆ ಕಡೆಗೆ, ಹಿಂಗಾಗೆಲ್ಲ ಹಾಳಾಗಿದೆ ಪಾಪ ಅವಳಿಗೆ, ಹೊಡ್ಕೊಂಡಿದೆ ಮುಖ ಎಲ್ಲ. ಹಂಗೆ ಅವಳ ಜೊತೆ ಮಾತಾಡಿಕೊಂಡು ಅವಳಿಗೊಂದಷ್ಟು ಕಾಲು ಎಳ್ಕೊಂಡು ಅವಳ ಕೈಲೊಂದಷ್ಟು ಬೈಸ್ಕೊಂಡು ನನ್ನ ಬಿಟ್ಟು ಹೋಗಿದ್ದೀರಲ್ಲ ಅಂತ ಹೇಳಿ ಸುಮಾರು ಹೊತ್ತು ಮಾತಾಡ್ಕೊಂಡು ಬಂದ್ವಿ ಅವಳ ಜೊತೆ. ಆದಷ್ಟು ಬೇಗ ಬಾ ಮುಗಿಸಿ ಅಂತ ಹೇಳ್ತಾಯಿದ್ವಿ. ನ್ಯೂ ಇಯರ್ಗೇನಾದರೂ ಪ್ಲ್ಯಾನ್ ಮಾಡೋಣ ಅಂತ. ಈ ಟೈಮಲ್ಲಿ ಊರಿಗೆ ಹೋಗಿ 3 kg ಸಣ್ಣ ಆಗಿದ್ದಾಳಂತೆ. ಅದಕ್ಕೆ ವರ್ಷ ಪೂರ್ತಿ ಇದ್ದರೆ ಸ್ಲಿಮ್ ಆಗಿಬಿಡ್ತಾಳೆ ಅಲ್ವಾ, ಅದನ್ನೇ ಹೇಳ್ತಾ ಇದ್ದೆ ನಾನು. ಇದಾಗಿತ್ತು ಇವತ್ತಿನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಚಬ್ಬಿ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಎವ್ರಿವನ್.